ನೈಸ್ ಅಕ್ರಮಗಳ ತನಿಖೆಗೆ ಸದನ ಸಮಿತಿ ರಚನೆ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಬೆನ್ನಲ್ಲೇ ನೈಸ್ ಸಂಸ್ಥೆಯ ಪರವಾಗಿ ಉನ್ನತ ಅಧಿಕಾರಿಗಳು ಹೇಗೆಲ್ಲ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನ್ನೋದೀಗ ಬೆಳಕಿಗೆ ಬಂದಿದೆ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನಾ ಪ್ರಾಧಿಕಾರದ 42ನೇ ಸಾಮಾನ್ಯ ಸಭೆಯೇ ಇದಕ್ಕೆ ಸಾಕ್ಷಿ. ಸಾಮಾನ್ಯ ಸಭೆಯ ಅಜೆಂಡಾದಲ್ಲಿ ನೈಸ್ ಸಂಸ್ಥೆ ಪರವಾಗಿ ಕಾರ್ಯನಿರ್ವಹಿಸಿದ್ದ ಸರ್ಕಾರದ ಉನ್ನತ ಅಧಿಕಾರಿಯೊಬ್ಬರ ಬಂಡವಾಳವು ಬಯಲಾಗಿದೆ. ರಸ್ತೆಗಾಗಿ ಸ್ವಾಧೀನಪಡಿಸಿಕೊಂಡಿದ್ದ ಜಮೀನನ್ನ ರಿಯಲ್ ಎಸ್ಟೇಟ್ ಕಂಪನಿಗೆ ಸ್ಯಾಂಕ್ಷನ್ ಮಾಡಿಸಲಿಕ್ಕೆ ಸಾಮಾನ್ಯ ಸಭೆಯಲ್ಲಿ ಅನುಮೋದಿಸಲು ನಡೆಸಿದ್ದ ಪ್ರಯತ್ನ ಈಗ ವಿಫಲವಾಗಿದೆ. ಈ ಸಭೆಗೆ ಮಂಡಿಸಿದ್ದ ನಡಾವಳಿಗಳು ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಬೆಂಗಳೂರು ದಕ್ಷಿಣ ತಾಲೂಕು ವ್ಯಾಪ್ತಿಯ ಹೊಸಕೆರೆಹಳ್ಳಿ ಮತ್ತು ಬೆಂಗಳೂರು ಉತ್ತರ ತಾಲೂಕಿನ ಕೊಮ್ಮಘಟ್ಟ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಒಟ್ಟು 61 ಎಕರೆ ವಿಸ್ತೀರ್ಣದ ಜಮೀನಿದೆ. ಈ ಜಮೀನಿನಲ್ಲಿ ಬಹುಮಾಡಿಗಳ ವಸತಿ ಅಪಾರ್ಟ್ಮೆಂಟ್ ಮತ್ತು ಗ್ರೂಪ್ ಹೌಸಿಂಗ್ ಸ್ಕೀಮ್ಗೆ ಅನುಮೋದನೆ ಕೊಡಲಿಕ್ಕೆ 42ನೇ ಸಾಮಾನ್ಯ ಸಭೆಯಲ್ಲಿ ಎಲ್ಲಾ ರೀತಿಯ ತಯಾರಿ ನಡೆದಿತ್ತು. ಸರ್ಕಾರದ ಉನ್ನತ ಅಧಿಕಾರಿಯೊಬ್ಬರು ನೈಸ್ ಸಂಸ್ಥೆಗೆ ಪಾರ್ಟಿಂಗ್ ಗಿಫ್ಟ್ ಕೊಡಲಿಕ್ಕೆ ಮುಂದಾಗಿದ್ದರು ಎಂಬ ಆರೋಪ ಕೇಳಿಬಂದಿದೆ. ನಮಗೆ ಇದ್ದಕ್ಕಿದ್ದ ಹಾಗೆ ಒಂದು ಕಡೆಯಿಂದ ಸಮಾಚಾರ ಬಂತು, 28ನೇ ತಾರೀಕು ಒಂದು ವಿಶೇಷ ಸಭೆ ನಡೆಯುತ್ತೆ, ಆ ಸಭೆಯಲ್ಲಿ ಏನೇನೋ ಚರ್ಚೆ ಆಗ್ತದೆ. ಅದು ಚರ್ಚೆ ಆಗೋದನ್ನು ಅದಕ್ಕೆ ಪ್ರಿಸೈಡ್ ಮಾಡೋರು ಅವರು ನಮ್ಮ ಕೃಷ್ಣರಾವ್ ಅವರು ಅಡಿಷನಲ್ ಚೀಫ್ ಸೆಕ್ರೆಟ್ರಿ, ಅವರು ಪ್ರಿಸೈಡ್ ಮಾಡ್ತಾರೆ ಅಂತ ಹೇಳಿ ಸಮಾಚಾರ ಬಂತು. ಅವರು 3 ದಿವಸದಲ್ಲಿ ರಿಟೈರ್ ಆಗ್ತಾರೆ ಅಂತ ಬೇರೆ ಮಾತು ಬಂತು. ಆದ್ದರಿಂದ ನನಗೆ ಈ ಸಭೆ ತುರ್ತಾಗಿ ಹೀಗೆ ನಡೆಸ್ತಾ ಇದ್ದಾರಲ್ಲ, ಯಾಕೆ ನಡೆಸ್ತಾರೆ ಅನ್ನೋದು ಕುತೂಹಲ ಆಯಿತು. ಅದ್ರ ಜೊತೆಗೆ ಅವರಿಗೆ ನಾನು ಪತ್ರ ಬರೆದೆ, ನಮ್ಮ ಚೀಫ್ ಮಿನಿಸ್ಟರ್ಗೆ ಪತ್ರ ಕೂಡಲೇ ಬರೆದೆ. ನೀವು ಅಲ್ಲಿ ಅಸೆಂಬ್ಲಿ ಮತ್ತು ಕೌನ್ಸಿಲಿಂದ ಸದಸ್ಯರನ್ನು ಸೇರಿಸ್ಕೊಂಡು ನೀವು ಈ ನೈಸ್ ವಿಚಾರದಲ್ಲಿ ಪೂರ್ತಿಯಾಗಿ ತನಿಖೆ ಮಾಡೋದಕ್ಕೋಸ್ಕರವಾಗಿ ಒಂದು ಸದನ ಸಮಿತಿಯನ್ನು ನೀವು ಮಾಡ್ತಾಯಿದ್ದೀರಿ. ಅದು ಮಾಡ್ತಾ ಇರುವಾಗ ಈ ಮಧ್ಯೆ 28ನೇ ತಾರೀಕಿನ ದಿವಸ ಈ ಸಭೆ ನಡೆಯೋದಕ್ಕೆ ಏರ್ಪಾಡಾಗಿದೆ ಅಂತ ನನ್ನ ಸುದ್ದಿ ಬಂದಿದೆ. ಈ ಬಗ್ಗೆ ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದರಿಂದ ಜುಲೈ 28, 2014ಕ್ಕೆ ನಡೆಯಬೇಕಿದ್ದ 42ನೇ ಸಾಮಾನ್ಯ ಸಭೆ ನಡೆಯಲಿಲ್ಲ. ಈ 42ನೇ ಸಾಮಾನ್ಯ ಸಭೆಯಲ್ಲಿ ಮಂಡಿಸಬೇಕಿದ್ದ ಬಹುತೇಕ ವಿಷಯಗಳೆಲ್ಲವೂ ನೈಸ್ ಸಂಸ್ಥೆಯ ಪರವಾಗಿದ್ವು. ಈ ಸಭೆಯಲ್ಲಿ ಅವರಿಗೆ ನೈಸ್ನವರಿಗೆ ಏನೇನು ಬೇಕೋ ಎಲ್ಲವನ್ನು ಮಾಡಿಕೊಡ್ತಕ್ಕಂಥ ವಿಚಾರಗಳೆಲ್ಲ ಇದೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಆದ್ದರಿಂದ ಈ ಸಭೆ ನಡೆಯೋ ಹಾಗಿಲ್ಲ, ನ್ಯಾಯ ಬಾಹಿರವಾಗ್ತದೆ.
ಯಾಕೆಂದರೆ ಅವನು ಪೂರ್ತಿ ತನಿಖೆ ಆಗಬೇಕು ಅಂತ ಹೇಳುವಾಗ ಅವನಿಗೆ ಇದು ಕೊಟ್ಟೆ ಅದು ಕೊಟ್ಟೆ ಅಂತ ಹೇಳಿದರೆ ತಪ್ಪಾಗ್ತದೆ. ಆದ್ದರಿಂದ ನೀವು ಈ ಸಭೆಯನ್ನು ಮಾಡಿದರೆ ಅಸಿಂಧುವಾಗ್ತದೆ, ನಿಮಗೆ ಕೆಟ್ಟ ಹೆಸರು ಬರುತ್ತೆ, ದಯವಿಟ್ಟು ಈ ಸಭೆಯನ್ನು ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳಿ ಕಾಗದ ಬರೆದೆ. ಪ್ರೆಸ್ಟೀಜ್ ಎಸ್ಟೇಟ್ ಲಿಮಿಟೆಡ್ ಮತ್ತು ಉಮಂಗ್ ರಿಯಲ್ ಟೆಕ್ ಪಾರ್ಕ್ ಹೆಸರಿನ ಕಂಪನಿಗೆ ಅನುಮೋದನೆ ಕೊಡುವ ಬಗ್ಗೆ 42ನೇ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಬೇಕಾಗಿತ್ತು. ಇದರಲ್ಲಿ ಉಮಂಗ್ ರಿಯಲ್ ಟೆಕ್ ಪಾರ್ಕ್ ಕೊಮ್ಮಘಟ್ಟ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿರೋ ಒಟ್ಟು 53 ಎಕರೆ 5 ಗುಂಟೆ ಜಮೀನಿನಲ್ಲಿ ಗ್ರೂಪ್ ಹೌಸಿಂಗ್ ಸ್ಕೀಮ್ಗೆ ಮುಂದಾಗಿತ್ತು. ಉಮಂಗ್ ರಿಯಲ್ ಟೆಕ್ ಪಾರ್ಕ್ ಪಾಲಾಗಲಿದ್ದ ಕೊಮ್ಮಘಟ್ಟದ ಜಮೀನು ನೈಸ್ ಜತೆ ಆಗಿರೋ ಮೂಲ ಒಪ್ಪಂದದಲ್ಲಿ ಇರಲೇ ಇಲ್ಲ. ಉಮಂಗ್ ರಿಯಲ್ ಟೆಕ್ ಪಾರ್ಕ್ ಕೋರಿದ್ದ ಜಮೀನುಗಳೆಲ್ಲವೂ ಪಾರ್ಕ್ ಮತ್ತು ಬಯಲು ಜಾಗ ಉದ್ದೇಶಕ್ಕೆ ಕಾಯ್ದಿರಿಸಲಾಗಿತ್ತು. ಆದರೂ ಬಿಎಂಐಸಿಪಿ ಅಧಿಕಾರಿಗಳು ನೈಸ್ ಪರವಾಗಿ ಜಮೀನು ಕೊಡ್ಲಿಕ್ಕೆ ಹೊರಟಿರೋದ್ರ ಹಿಂದೆ ವ್ಯವಹಾರ ನಡೆದಿರೋ ಸಾಧ್ಯತೆಗಳಿವೆ. ಉಮಂಗ್ ಡೆವಲಪರ್ಸ್, ಉಮಂಗ್ ಗ್ರೂಪ್ ಹೌಸಿಂಗ್ ಅನ್ನೋದಿದೆಯಲ್ಲ, ಇದರಲ್ಲಿ ಸರ್ವೆ ನಂಬರ್ ಕೊಮ್ಮಘಟ್ಟ ಅಲ್ಲಿ ಸರ್ವೆ ನಂಬರ್ 17, 18, 19 ಇತ್ಯಾದಿಗಳೆಲ್ಲ ತೋರಿಸಿದ್ದಾರೆ. ಆ ತೋರಿಸಿರೋದೆಲ್ಲ ಒರಿಜಿನಲ್ ಫ್ರೇಮ್ವರ್ಕ್ ಅಗ್ರಿಮೆಂಟಲ್ಲಿ ಇಲ್ಲದೇ ಇರೋ ಜಮೀನುಗಳು. ಈ ಜಮೀನುಗಳು ಇಲ್ಲಿ ಬರೋದಕ್ಕೆ ಕಾರಣನೇ ಇಲ್ಲ ನಂದಿ ಅವರಿಗೆ. ಈ ಜಮೀನುಗಳು ಯಾವಾಗ ಬಂತು? ಹೊಸದಾಗಿ ODP ಅಪ್ರೂವಲ್ ಅಲೈನ್ಮೆಂಟ್ ತೋರಿಸಿ ಅದರ ಮುಖಾಂತರ ಈ ನೈಸ್ ಅವರು ಈ ಜಮೀನುಗಳನ್ನು ಪಡ್ಕೊಂಡ್ರು. ಗ್ರೂಪ್ ಹೌಸಿಂಗ್ ಸ್ಕೀಮ್ಗಾಗಿ ನೈಸ್ ಸಂಸ್ಥೆ ಉಮಂಗ್ ರಿಯಲ್ ಟೆಕ್ ಪಾರ್ಕ್ ಕಂಪನಿ ಮತ್ತು ಬೇರೆ ಬೇರೆ ಕಂಪನಿಗಳಿಂದ ಅಡ್ವಾನ್ಸ್ ರೂಪದಲ್ಲಿ 71 ಕೋಟಿ ರೂಪಾಯಿ ಪಡ್ಕೊಂಡಿದೆ ಎಂದು ಹೇಳಲಾಗ್ತಿದೆ. ಸೇಲ್ ಅಗ್ರಿಮೆಂಟ್ ಮೇಲೇನೆ ಅಡ್ವಾನ್ಸ್ ಪಾವತಿಯಾಗಿದೆ. ಈ ಬಗ್ಗೆ ಉಮಂಗ್ ರಿಯಲ್ ಟೆಕ್ ಪಾರ್ಕ್ ಕಂಪನಿ ಮತ್ತು ಇತರೆ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಅನ್ನ ತನಿಖೆಗೆ ಒಳಪಡಿಸಿದ್ದೇ ಆದ್ರೆ ಅಡ್ವಾನ್ಸ್ ರೂಪದಲ್ಲಿ ಪಡ್ಕೊಂಡಿರೋ 71 ಕೋಟಿ ರೂಪಾಯಿ ಯಾರ ಅಕೌಂಟಿಗೆ ಹೋಗಿದೆ ಅನ್ನೋದು ಬೆಳಕಿಗೆ ಬರಲಿದೆ. ಒಟ್ಟು 71 ಕೋಟಿ ಸೇಲ್ ಡೀಡ್ ಅಗ್ರಿಮೆಂಟಿಗೆ ತಗೊಂಡಿದ್ದೀವಿ ಅಂತ ಅವರೇ ಬರ್ಕೊಂಡವ್ರೆ. ಅವರು ಬ್ಯಾಲೆನ್ಸ್ ಶೀಟಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇದರ ಹಿನ್ನೆಲೆ ಏನು, ಯಾರ ಮಹತ್ವ ಇದೆ, ಯಾರ್ಯಾರು ಇನ್ಫ್ಲೂಯೆನ್ಸ್ಗಳಿದೆ, ಯಾವ ಅಧಿಕಾರಿಗಳಿದ್ದಾರೆ, ಯಾರು ಬೇರೆಯವರಿದ್ದಾರೆ. ಇಲ್ಲಾಂದರೆ ಇಷ್ಟು ಹೊಡೆತ ಬಿಡಬೇಕು ಅಂದರೆ ಸಾಮಾನ್ಯ ಜನಕ್ಕೆ, ರೈತರಿಗೆ, ಬಡವರಿಗೆ ಕಷ್ಟ. ಕೊಮ್ಮಘಟ್ಟದಲ್ಲಿ ಗ್ರೂಪ್ ಹೌಸಿಂಗ್ ಸ್ಕೀಮ್ಗೆ ಅನುಮೋದನೆಗಾಗಿ ಮಂಡಿಸಿದ್ದ ಈ ಜಾಗ ವಿವಾದಕ್ಕೀಡಾಗಿದೆ. ಒಟ್ಟು 2193 ಎಕರೆಯಲ್ಲಿ 1193 ಎಕರೆ ಮಾತ್ರ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಲ್ಯಾಂಡ್ನಲ್ಲಿತ್ತು. ಉಳಿದ 1000 ಎಕರೆ ಔಟ್ಲೈನ್ ಡೆವಲಪ್ಮೆಂಟ್ ಪ್ಲಾನ್ ಹೆಸರಿನಲ್ಲಿ ನೈಸ್ಗೆ ಹಸ್ತಾಂತರಿಸಲಾಗಿತ್ತು. 1000 ಎಕರೆ ODP ಹೆಸರಲ್ಲಿ ಹಸ್ತಾಂತರಿಸಲಿಕ್ಕೆ ಸಚಿವ ಸಂಪುಟದ ಅನುಮತಿ ಸಿಕ್ಕಿಲ್ಲ.
1,000 ಎಕರೆಯಲ್ಲಿ ಸರ್ಕಾರಿ ಗೋಮಾಳ, ಖರಾಬು, ಗುಂಡುತೋಪು, 20 ಕೆರೆಗಳಿರೋ 498 ಎಕರೆ ಇದೆ. ಈ ಜಮೀನನ್ನ ಹಸ್ತಾಂತರಿಸುವ ಮುನ್ನ ಕ್ಯಾಬಿನೆಟ್ ಗಮನಕ್ಕೆ ತಂದಿರಲೇ ಇಲ್ಲ ಎಂಬ ಆರೋಪ ಇದೆ. ಇದು ಹೆಂಗೆ ಅಂದರೆ ಮೊದಲಿಂದನೂ ಎಲ್ಲ ಅಧಿಕಾರಿಗಳು ಸುಮಾರಷ್ಟು, ಎಲ್ಲ ಅನ್ನೋದಕ್ಕಿಂತ ಸುಮಾರಷ್ಟು ಅಧಿಕಾರಿಗಳು, ಸುಮಾರಷ್ಟು ಪೊಲಿಟಿಷಿಯನ್ಸೂ ಶಾಮೀಲಾಗಿದ್ದಾರೆ ಅಂದ್ಬಿಟ್ಟು ಪೇಪರ್ಗಳಲ್ಲಿ ಎಲ್ಲ ಕಡೆ ಬರ್ತಾನೇ ಇದೆ. ಇವಾಗ ODP ಅಪ್ರೂವ್ ಮಾಡಿದ್ರು 12/2/2004, ಅದ್ರಲ್ಲಿ ಅಲೈನ್ಮೆಂಟ್ ಚೇಂಜ್ ಮಾಡಿದ್ರು, ಸರ್ವೆ ನಂಬರ್ ಚೇಂಜ್ ಮಾಡಿದ್ರು, ಶೆಡ್ಯೂಲ್ ಚೇಂಜ್ ಮಾಡಿದ್ರು. ಎಲ್ಲ ಚೇಂಜ್ ಮಾಡೋದಕ್ಕೆ ಕ್ಯಾಬಿನೆಟ್ ಪವರ್ಸು ಇಲ್ಲ ಇವರಿಗೆ. ಆದರೂ ಕ್ಯಾಬಿನೆಟ್ಟಿಗೆ ಮಾಹಿತಿ ಕೊಡದೆ ಇವರೇ ಒಳಗಡೆ ಎಲ್ಲ ಚೇಂಜ್ ಮಾಡಿ ಕಂಪ್ಲೀಟು ಶೆಡ್ಯೂಲ್ 1 ಎಲ್ಲ ಚೇಂಜ್ ಮಾಡಿ ಅಪ್ರೂವಲ್ ಮಾಡಿಬಿಟ್ಟಿದ್ದಾರೆ. ಉಮಂಗ್ ರಿಯಲ್ ಟೆಕ್ ಪಾರ್ಕ್ಗೆ ಕೊಡಲಿಕ್ಕೆ ಮುಂದಾಗಿದ್ದ ಜಮೀನು ಕೂಡ ಕೊಮ್ಮಘಟ್ಟದ ಇದೇ 1000 ಎಕರೆಯಲ್ಲಿ ಬರುತ್ತೆ. ಸಚಿವ ಸಂಪುಟದ ಗಮನಕ್ಕೆ ಬರದೆ ಔಟ್ಲೈನ್ ಡೆವಲಪ್ಮೆಂಟ್ ಹೆಸರಿನಲ್ಲಿ ನೈಸ್ ಸಂಸ್ಥೆಗೆ ಈ ಜಮೀನನ್ನ ಹಸ್ತಾಂತರಿಸಲಾಗಿತ್ತು. ಇದೇ ಜಮೀನಿನಲ್ಲಿ ಗ್ರೂಪ್ ಹೌಸಿಂಗ್ ಸ್ಕೀಮ್ಗೆ ಮುಂದಾಗಿದ್ದ ಉಮಂಗ್ ರಿಯಲ್ ಟೆಕ್ ಪಾರ್ಕ್ಗೆ ಅನುಮೋದನೆ ಕೊಡಿಸೋದ್ರ ಹಿಂದೆ ಬಹುಕೋಟಿಗಳಷ್ಟು ವ್ಯವಹಾರ ಕುದುರಿತ್ತು ಎಂಬ ಆರೋಪವು ಕೇಳಿಬಂದಿದೆ. ಅಷ್ಟೇ ಅಲ್ಲ, ಈ ವಿಚಾರದಲ್ಲಿ ಉನ್ನತ ಅಧಿಕಾರಿಗಳು ಕೊಡ್ತಿರೋ ಮಾಹಿತಿಯನ್ನೇ ನಂಬ್ತಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿಕ್ಕು ತಪ್ಪಿದ್ದಾರೆ. ಇವರು 2193 ಎಕರೆಯಲ್ಲಿ ಏನು ಪೊಸಿಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಬರೀ 1193 ಎಕರೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಲ್ಯಾಂಡು, ಮಿಕ್ಕಿದ್ದು ODP ಬೇಕಾಗಿರೋ ಲ್ಯಾಂಡು. ODPಗೆ ಬರುವಾಗ ಇವರು ಕೆರೆ, ಕಟ್ಟೆ, ಗೋಮಾಳ, ಗುಂಡ್ತೋಪು ಇವೆಲ್ಲನೂ ಕ್ಯಾಬಿನೆಟ್ ಅಪ್ರೂವಲ್ ತಗೊಳ್ದೆ ಇವರೆಲ್ಲ ಹಸ್ತಾಂತರಿಸಿಬಿಟ್ಟಿದ್ದಾರೆ. ಪ್ರೆಸೆಂಟು ಚೀಫ್ ಮಿನಿಸ್ಟರ್ ಶ್ರೀಮಾನ್ ಸಿದ್ದರಾಮಯ್ಯ ಅವರಿಗೆ ಇವರು ಮಾಹಿತಿ ಕೊಡ್ತಾ ಇರೋದೇನು, ನಾವು ODP ಕರೆಕ್ಟಾಗಿದೆ, ODP ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರನೇ ಇದೆ ಅಂತ ಹೇಳ್ತಾರೆ. ತಪ್ಪು. ಪ್ಯಾರಾ ನಂಬರ್ 34 PWD ಪ್ರಿನ್ಸಿಪಲ್ ಸೆಕ್ರೆಟರಿ 9/9/2008 ಅಫಿಡವಿಟ್ ಹಾಕಿದ್ದಾರೆ. ಸೋಮಶೇಖರ್ ರೆಡ್ಡಿಯಲ್ಲಿ ಫ್ರೇಮ್ವರ್ಕ್ ಅಗ್ರಿಮೆಂಟಲ್ಲಿ ಇರೋ ಅಲೈನ್ಮೆಂಟೇ ಬೇರೆ, ODP 12/2/2004 ಇವಾಗ ಏನು ಅಪ್ರೂವಲ್ ಆಗಿ ವಾದ ವಿವಾದದಲ್ಲಿ ಇದೆಯೋ ಅದೇ ಬೇರೆ, ಅಜಗಜಾಂತರ ಡಿಫರೆನ್ಸ್ ಇದೆ ಅಂದ್ಬಿಟ್ಟು ಅಫಿಡವಿಟ್ಗಳು ಹಾಕಿದ್ದಾರೆ. ಆ ಮಾಹಿತಿ ಪ್ರೆಸೆಂಟ್ ಚೀಫ್ ಮಿನಿಸ್ಟ್ರಿಗೆ ಹೇಳ್ತಾ ಇಲ್ಲ. KTCP ಕಾಯ್ದೆ ಅಡಿಯಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳಿಗೆ BMICPಯ ಅನುಮೋದನೆ ಬೇಕಾಗುತ್ತೆ. ಆದರೆ ನೈಸ್ ಸಂಸ್ಥೆ ನಿರ್ಮಾಣ ಮಾಡಿರುವ ಮತ್ತು ನಿರ್ಮಾಣ ಮಾಡ್ತಾ ಇರೋ ಫೇಸ್ 1, ಫೇಸ್ 2 ಬಡಾವಣೆ ಸೇರಿ ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ BMICP ಅನುಮೋದನೆ ಪಡ್ಕೊಂಡಿಲ್ಲ. ಅಷ್ಟೇ ಅಲ್ಲ, ನೈಸ್ ಕೈಗೆತ್ತಿಕೊಂಡಿದ್ದ ಅನಧಿಕೃತ ನಿರ್ಮಾಣ, ಭೂ ಉಪಯೋಗ, ಭೂ ಬದಲಾವಣೆ, ವಿನ್ಯಾಸ ಮತ್ತು ಕಟ್ಟಡಗಳ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಲಿಕ್ಕೆ ನೈಸ್ ಸಂಸ್ಥೆ ಸರ್ಕಾರದ ಮೇಲೆ ಒತ್ತಡ ಹಾಕ್ತಿರುವುದು ಕೂಡ ಈಗ ಬಯಲಾಗಿದೆ. ಇನ್ನು BMIC ಯೋಜನೆಗೆ ಬೇಕಾಗಿದ್ದ 20,193 ಎಕರೆ ಜಮೀನುಗಳ ಸರ್ವೆ ನಂಬರ್ಗಳ ವಿವರಗಳನ್ನ KIADB ಇದುವರೆಗೂ BMICPಗೆ ಕೊಟ್ಟಿಲ್ಲ. ಈ ಎಲ್ಲ ವಿಚಾರದ ಬಗ್ಗೆಯೂ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲು ಮುಂದಾಗಿತ್ತು. ನೈಸ್ ಯೋಜನೆ ನಕ್ಷೆ ತಿದ್ದುಪಡಿ ಸಂಬಂಧ ಸಚಿವ DK ಶಿವಕುಮಾರ್ ವಿರುದ್ಧ ಕೆಲ ದಿನಗಳ ಹಿಂದೆಯಷ್ಟೇ ಆರೋಪ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಉಮಂಗ್ ರಿಯಲ್ ಟೆಕ್ ಪಾರ್ಕ್ ಮತ್ತು ಪ್ರೆಸ್ಟೀಜ್ ಎಸ್ಟೇಟ್ ಲಿಮಿಟೆಡ್ ಯೋಜನೆಗೆ ಅನುಮೋದನೆ ನೀಡಲಿಕ್ಕೆ 42ನೇ ಸಾಮಾನ್ಯ ಸಭೆ ಅಜೆಂಡಾದಲ್ಲಿ ಮಂಡಿಸಿದ್ದು ಇನ್ನಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಈ ಯೋಜನೆಗೆ ಅನುಮೋದನೆ ಕೊಡಲು ನಡೆದಿದ್ದ ತಯಾರಿ ಮತ್ತು ಉಮಂಗ್ನಿಂದ ನೈಸ್ ಸಂಸ್ಥೆಗೆ ಕೊಟ್ಟಿದ್ದ 71 ಕೋಟಿ ರೂಪಾಯಿ ಅಡ್ವಾನ್ಸ್ ಈಗ ಯಾರ ಅಕೌಂಟಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆದಲ್ಲಿ ಹಾಲಿ ಸಚಿವರೊಬ್ಬರ ಮುಖವಾಡವು ಬಯಲಾಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಗಮನ ಹರಿಸ್ತಾರ ಅನ್ನೋದನ್ನ ನೋಡಬೇಕು. ಬೆಂಗಳೂರಿನಿಂದ ಜಿ ಮಹಂತೇಶ್, ಸುವರ್ಣ ನ್ಯೂಸ್.